ಲೈಫಲ್ಲಿ ಥ್ಯಾಂಕ್ಫುಲ್ ಆಗಿರೋದು ಬರೀ ಒಂದು ಫೀಲಿಂಗ್ ಅಲ್ಲ, ಅದನ್ನು ನಮ್ಮ ಲೈಫ್ನ ಡಿಸಿಪ್ಲಿನ್ ಆಗಿ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಅದರಿಂದ ಭಾಳ ಯೂಸ್ ಇದೆ. ವೆಲ್ಕಮ್ ಟು ದ 65th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಥ್ಯಾಂಕ್ ಯು ಅನ್ನೋದು ಎಷ್ಟು ಪವರ್ಫುಲ್ ಅಂತ ದ ಮ್ಯಾಜಿಕ್ ಅನ್ನೋ ಬುಕ್ ಓದಿ ನನಗೆ ಗೊತ್ತಾಯಿತು ಅಂತ ಒಂದು ರೀಲ್ ಮಾಡಿದ್ದೆ. ಆದರೆ ಈಗ ಆ ಬುಕ್ಕಲ್ಲಿ ಇಲ್ಲದೇ ಇರೋವಂಥ ಕೆಲವು ವಿಚಾರಗಳು ಕೂಡ ರಿಯಲೈಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಡೈಲಿ ಫೋಕಸ್ಸಿಗೋಸ್ಕರ 5-10 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಅಂದರೆ ಒಂದೇ ಪಾಯಿಂಟನ್ನು ತದೇ ಖಚಿತವಾಗಿ ನೋಡೋದು. ಫೋಕಸ್ ಮಾಡಬೇಕಾದ್ರೆ ಥಾಟ್ಸ್ಗಳು ಬರ್ತಾ ಇರತ್ತೆ. ಸೊ ಥಾಟ್ಸ್ ಮೇಲೆ ಟೈಮ್ ಜಾಸ್ತಿ ಹೋಗಿ ಫೋಕಸ್ ಕಡಿಮೆ ಆಗ್ತಾಯಿತ್ತು. ಸೊ ಯಾವಾಗ ಥಾಟ್ಸ್ ಬಗ್ಗೆ ನಾನು ಅವೇರ್ ಆಗ್ತೀನೋ ಆವಾಗ ಅವುಗಳಿಗೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಮತ್ತೆ ನನ್ನ ಫೋಕಸ್ ರೀಅಲೈನ್ ಆಗಿ ತುಂಬ ಹೊತ್ತು ಫೋಕಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು. ರೀಸೆಂಟಾಗಿ ಸೆಲ್ಫ್ ಗಿಲ್ಟ್ ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಸೆಲ್ಫ್ ಗಿಲ್ಟಿಗೆ ಥ್ಯಾಂಕ್ಸ್ ಹೇಳಿ ಆ ಸ್ಟಕ್ ಫೀಲಿಂದ ಹೇಗೆ ಒಬ್ಬರು ಹೊರಗಡೆ ಬಂದರು ಅಂತ ಹೇಳಿದ್ದೆ. ಅದನ್ನು ನೋಡಿ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ನಾನು ನನ್ನ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಬಂದೆ, ಅದರಿಂದ ನನಗೆ ತುಂಬ ಲೈಟ್ ಫೀಲ್ ಆಗ್ತಾ ಇದೆ, ಎಷ್ಟೋ ದಿನಗಳ ನಂತರ ಒಳ್ಳೆ ನಿದ್ದೆ ಬಂತು ಅಂತ. ಹಾಗೆ ಇನ್ನೊಬ್ಬರು ಹೇಳಿದರು, ಈ ಥ್ಯಾಂಕ್ ಯು ಪ್ರಾಕ್ಟೀಸಿಂದ ಎಷ್ಟೋ ದಿನದಿಂದ ನಾನು ಹೇಳಬೇಕು ಅಂದ್ಕೊಂಡಿದ್ದನ್ನು ಇವತ್ತು ಧೈರ್ಯವಾಗಿ ಒಬ್ಬರ ಹತ್ರ ಹೇಳಿದೆ ಅಂತ ಹೇಳಿ. ಸೊ ಇದು ಈ ಥರ ಎಲ್ಲ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸೈಕಲಾಜಿಕಲಿ ಇದನ್ನು ಥಿಂಕ್ ಮಾಡೋದಾದರೆ, ಯಾವಾಗ ನಾವು ನಮ್ಮ ನೆಗೆಟಿವ್ ಭಾವನೆಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವೋ ಆವಾಗ ವಿ ಮೇಕ್ ಪೀಸ್ ವಿತ್ ಆರ್ ಸೆಲ್ಫ್. ನಮ್ಮೊಟ್ಟಿಗೆ ನಾವು ಒಂದು ನೆಮ್ಮದಿಯ ಕನೆಕ್ಷನ್ನ ಹೊಂದ್ತೇವೆ. ಸೊ ನಮ್ಮನ್ನು ನಾವು ಈಸಿಯಾಗಿ ಕ್ಷಮಿಸ್ಬೋದು. ಹಾಗೆ ನಾನು ಒಳ್ಳೆಯವಳು ಅಥವಾ ಒಳ್ಳೆಯವನು ಅನ್ನೋ ಭಾವನೆ ಬಂದಾಗ ಧೈರ್ಯನೂ ಬರುತ್ತೆ. ಅದರಿಂದ ಥ್ಯಾಂಕ್ ಯು ಅನ್ನೋ ವರ್ಡು ತುಂಬಾ ಪವರ್ಫುಲ್. ಸೊ ನಿಮ್ಮ ಲೈಫಲ್ಲಿ ಈ ವರ್ಡನ್ನು ಹೇಗೆಲ್ಲ ಯೂಸ್ ಮಾಡ್ತಿದ್ದೀರಾ?